ಹಾಂ ನೋಡಿ, ಈಗ AICC ಅಧಿವೇಶನದಲ್ಲಿ ಅದು ಗುಜರಾತ್ನ ಭೂಮಿಯಲ್ಲಿ ಅಹಮದಾಬಾದ್ನಲ್ಲಿ ಇವತ್ತು ಏನು ಮಹಾತ್ಮ ಗಾಂಧೀಜಿಯವರ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲರ ನಾಡು, ಅಲ್ಲಿಂದ ಇವತ್ತು ಈ ಒಂದು ಮಹಾಧಿವೇಶನ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ನಿಲುವು ಏನಿರಬೇಕು, ವಿಶೇಷವಾಗಿ ನಾವು ಜನತೆಗೆ, ಅದರಲ್ಲಿ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು ಮತ್ತು ತಾವು AICC ಅಧ್ಯಕ್ಷರ ಭಾಷಣವನ್ನು ಕೂಡ ಕೇಳಿದಿರಿ. ಮುಂದುವರೆದ ಜಾತಿಗಳಿರುವಂಥ ಬಡವರು ಕೂಡ ಇವತ್ತು ದಿವಸ ಒಂದು ಸೌಲಭ್ಯಗಳು ಅವ್ರಿಗೆ ಮೇಲೆತ್ತುವಂಥ ಒಂದು ಕೆಲಸ ಆಗಬೇಕು ಅಂಥೇಳಿ ಇವತ್ತು ನಿರ್ಣಯ ಮಾಡಿದೆ. ಇವತ್ತು ಪಕ್ಷ ಇವತ್ತು ಮತ್ತೊಮ್ಮೆ ಇವತ್ತು ಭಾಳ ಒಂದು ಹೊಸ ಚೈತನ್ಯದಿಂದ, ಹುರುಪಿನಿಂದ ಇವತ್ತು ನಾವು ಸಂಘಟನೆಯನ್ನು ಮಾಡೋ ಮೂಲಕ ಇವತ್ತು ದೇಶದಲ್ಲಿ ಜನರ ಒಂದು ವಿಶ್ವಾಸವನ್ನು ಗಳಿಸಿ ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತು ಎಲ್ಲರೂ ಕೂಡ ಇವತ್ತು ಮಾತನಾಡಿದ್ರು. ಹೌದು, ಅದೇ ಹೇಳಿದ್ನಲ್ಲ ನಾನು, ಅದೇ ಹೇಳಿದ್ನಲ್ಲ, OBC ಹಿಡ್ಕೊಂಡು ಎಲ್ಲರೂ ಇನ್ಕ್ಲೂಡಿಂಗ್ ಮುಂದುವರೆದ ಜಾತಿ ಇರುವಂಥ ಬಡವರು ಕೂಡ. ಜೈಪುರ ನಿರ್ಣಯಗಳಲ್ಲಿ ಸರ್ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಆಗಿತ್ತು ಸರ್, ಏನಾದರೂ ಜಾರಿ ಆಗುತ್ತೆ ಅದು ನೋಡು, ಎಲ್ಲದಕ್ಕೂ ಒಂದೊಂದು ಕಡೆ ಎಕ್ಸೆಪ್ಷನ್ಸ್ ಇರ್ತದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ, ಅವ್ರಿಗೆ ಇವತ್ತು ರಾಜ್ಯಸಭಾ ಅದರಲ್ಲಿ ಇದು ಮಾಡಿಕೊಂಡು, ಯಾಕಂದರೆ ಅವರು ಸಮರ್ಥರಿದ್ದಾರೆ, 50 ವರ್ಷದ ಸುದೀರ್ಘವಾದಂಥ ಅನುಭವ ಇದೆ. ಎಲ್ಲವನ್ನೂ ಕೂಡ ಎಲ್ಲರಿಗೂ ಅಪ್ಲೈ ಮಾಡಲಿಕ್ಕೆ ಆಗಲ್ಲ. ಒಂದೊಂದು ಕಡೆ ನಾವು ವಿಶೇಷ ಪ್ರಕರಣ ಅಂತ ಹೇಳಿ ತಿಳ್ಕೊಂಡು ಏನಂತೀವಲ್ಲ, ಅದು ಸಂದರ್ಭದಲ್ಲಿ ಮಾಡಲೇಬೇಕಾಗ್ತದೆ. ಎಸ್ ಪ್ಲೀಸ್. ನೋಡಿ, ಏರ್ಪೋರ್ಟ್ನಲ್ಲಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ನಾವು ಅವರಿಗೆ ಏನು 3 ಸ್ಥಳಗಳನ್ನ ಕೊಟ್ಟಿದ್ದೀವಿ. ಆ 3 ಸ್ಥಳಗಳನ್ನ ಬಂದು ಅವ್ರು ನೋಡ್ಕೊಂಡು ಹೋಗಿದ್ದಾರೆ. ಅವರು ಕೆಲವೊಂದು ಅಲ್ಲಿ ಬಂದು ಆ ಲ್ಯಾಂಡ್ ಸೂಟೇಬಲ್ ಇದೆಲ್ಲ ನೋಡ್ತಾರೆ. ಆಮೇಲೆ ಇನ್ನುಳಿದ ಪ್ಯಾರಾಮೀಟರ್ಸ್ ಎಲ್ಲ ಇದ್ದಾವೆ, ಅವೆಲ್ಲವೂ ಕೂಡ ನೋಡಿ ಇವತ್ತೊಂದು ದಿವಸ ವರದಿ ಕೊಡ್ತಾರೆ. ಅವರ ರೋಲ್ ಇಷ್ಟೇ, ಇದು ಸೈಟ್ ಸೂಟೇಬಲ್ ಇದೆ ಇಲ್ಲ, ಉಳಿದಿದ್ದಂಥ ಕೆಲವೊಂದು ಪ್ಯಾರಾಮೀಟರ್ಸ್ ಎಲ್ಲ ಇದ್ದಾವೆ, ಅದನ್ನು ಅವ್ರು ಕೊಡ್ತಾರೆ. ಇದಾದಮೇಲೆ ನಾವು ಸರ್ಕಾರ ಒಂದು ಫಿಸಿಬಿಲಿಟಿ ರಿಪೋರ್ಟ್ ಮಾಡಬೇಕಾಗ್ತದೆ. ವಯಬಿಲಿಟಿ, ಫಿಸಿಬಿಲಿಟಿ, DPR ಎಕ್ಸ್ಪರ್ಟ್ಸ್ನಿಂದ ಕನ್ಸಲ್ಟೆಂಟ್ಸ್ ಇರ್ತಾರೆ. ಹಾಗೆ ಜೇವೂರು ಏರ್ಪೋರ್ಟು, ನವಿ ಮುಂಬೈ ಏರ್ಪೋರ್ಟ್ ಮಾಡಿದಾರಲ್ಲ, ಅಂಥವ್ರಿಗೆ ಎಕ್ಸ್ಪರ್ಟ್ ಮಾಡಿ ಅವರು ಎಲ್ಲವನ್ನ ಸ್ಟಡಿ ಮಾಡ್ತಾರೆ. ಪ್ಯಾಸೆಂಜರ್ ಲೋಡ್ ಎಲ್ಲಿಂದ ಬರ್ತದೆ, ಕಾರ್ಗೋ ಲೋಡ್ ಎಲ್ಲಿಂದ ಬರ್ತದೆ, ವಯಬಿಲಿಟಿ ಎಲ್ಲಿಂದ ಬರ್ತದೆ, ಇವೆಲ್ಲವನ್ನ ಸ್ಟಡಿ ಮಾಡಿ ಅವರು ರಿಪೋರ್ಟನ್ನು ಕೊಡ್ತಾರೆ. ಅವರು ರಿಪೋರ್ಟ್ ಇವತ್ತು ದಿವಸ ನಮಗೆ ಬೆಳ್ಕೊಂಡು ಚೆಲ್ತದೆ. ಆ ರಿಪೋರ್ಟ್ನ ಆಧರಿಸಿ ಇವತ್ತು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಅಂತಿಮ ನಿರ್ಣಯ ತಗೋತೀವಿ. ಇಟ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ್ಯಾಟ್ ಇನ್ಪುಟ್ಸ್. ಅವ್ರ ಇನ್ಪುಟ್ಸು, ಅವ್ರ ಸಜೆಷನ್ಸು, ಅದೇನು ಎಕ್ಸ್ಪರ್ಟ್ ಕಮಿಟಿ ಕನ್ಸಲ್ಟೆಂಟ್ಸ್ ಕೊಡ್ತಾರೆ. ಇದಾದಮೇಲೆ ಈಗ ನಮಗೆ ಐಡ್ಯಾಕ್ನವ್ರು ಇದ್ದಾರೆ, ಅವರು ಬೇಸಿಕ್ಕಾಗಿ ಮಾಡಿದ್ದಾರೆ. ಇನ್ನು ಫರ್ದರ್ ಸ್ಟಡೀಸನ್ನು ನಾವು ಮಾಡಬೇಕಾಗ್ತದೆ. ಫರ್ದರ್ ಸ್ಟಡೀಸು, ವಯಬಿಲಿಟಿ, ಯಾಕಂದರೆ ನಾವು ಬರೀ ಜಾಗ ಕೊಟ್ಟರೆ ಅಂತಿಮ ಅಲ್ಲ. ಜಾಗ ಕೊಟ್ಟ ಮೇಲೆ ಇವತ್ತು ದಿವಸ ಅಲ್ಲಿ ಏರ್ಪೋರ್ಟ್ ಡೆವಲಪ್ ಮಾಡೋ ಕಂಪ್ನೀಸ್ ಬರಬೇಕಲ್ಲ. ಈಗ ನಾನು ವಿಜಯಪುರ ಕೊಡ್ತೀನಿ, ಇದು ಬಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ ಸೆಕೆಂಡ್ ಅಂತೇಳಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದಾ? ನೋಡಿ, ಕೇಳಿ, ನೋಡಿ ನಾನು ಜವಾಬ್ದಾರಿತ ಮಂತ್ರಿ ಇದ್ದೀನಿ. ಜಯಚಂದ್ರ ಅವ್ರ ಹಿರಿಯರು, ಅವ್ರಿಗೆ ಶಿರಾದಲ್ಲಿ ಆಗಬೇಕು ಅಂತ ಅವ್ರ ಆಶೆ ಇದೆ. ಅದನ್ನು ಕೂಡ ನಾವು ನಮ್ಮ ಕನ್ಸಲ್ಟೆಂಟ್ಸ್ ಏನಿದಾರಲ್ಲ, ರಿಪೋರ್ಟ್ ಮಾಡ್ತಾರಲ್ಲ, ಅದನ್ನು ಕೂಡ ನಾವು ಅದರಲ್ಲಿ ಚರ್ಚೆ ಮಾಡ್ತೀವಿ. ಇಷ್ಟು ಹೇಳಬೇಡ, ಯಾಕಂದರೆ ಒಂದು ಬರೀ ನಾವು ಜಾಗ ಕೊಟ್ಟು ಎಲ್ಲ ಒಂದು ಕಡೆ ನಾವು ಜಾಗ ಕೊಟ್ಟು ತೋರಿಸಿದ್ರೆ ಆಗೋದಿಲ್ಲ. ಅಲ್ಲಿ ಏರ್ಪೋರ್ಟ್ಸ್ ಡೆವಲಪರ್ಸ್ ಬರಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಟಾಟಾಸ್ ಆಗಲಿ, ಬಾಯಲ್ ಆಗಲಿ, ಅಂಬಾನಿ ಆಗಲಿ, ಇನ್ನೂ ಯಾರ್ಯಾರು ಇವತ್ತಿನ ಏರ್ಪೋರ್ಟ್ ಡೆವಲಪ್ಸ್ ಏನು ಮಾಡ್ತಾರಲ್ಲ, ಆ ಏರ್ಪೋರ್ಟ್ ಡೆವಲಪರ್ಸು ವಯಬಿಲಿಟಿ ನೋಡ್ಕೊಂಡು ಬರ್ತಾರೆ. ಇವತ್ತು ನನಗೂ ಅನಿಸ್ತದೆಪ್ಪ, ನಾನು ಬಿಜಾಪುರದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಬೇಕು ಅಂಥೇಳಿ ನನಗೂ ಆಸೆ ಇದೆ. ಬಿಜಾಪುರದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತದ? ಆ ಬೆಳಗಾಂ ಮತ್ತು ಹುಬ್ಬಳ್ಳಿ ಏರ್ಪೋರ್ಟ್ಸನ್ನು, ಯಾಕಂದರೆ ಮೊನ್ನೆ ನಾವು ಈ ಎಲ್ಲ ಏರ್ಲೈನ್ ಆಪ್ರೇಟರ್ಸ್ ಮೀಟಿಂಗ್ ಮಾಡಿದ್ವಿ. ಯಾಕಂದ್ರೆ ಗುಲ್ಬರ್ಗಾದು ಕೆಲವೊಂದು ಇಶ್ಯೂ ಇತ್ತು. ನಮ್ಮ ಇವರು ಬಂದಿದ್ರು, ಯಾರು ಪ್ರಿಯಾಂಕರಿಗೆ ಅವ್ರು ಬಂದು ಗುಲ್ಬರ್ಗ ಇಶ್ಯೂಸ್ ಬಂದಾಗ ನಾವು ಏನಾಗ್ತದೆ, ಹುಬ್ಬಳ್ಳಿ
ಮತ್ತು ಬೆಳಗಾವಿದವರು ಇದ್ರ ಗೋವಾಕ್ಕೆ ಹೋಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಿಡಿಬೇಕು, ಫ್ಲೈಟ್ಸ್ ಹಿಡಿಬೇಕು, ಇಲ್ಲಿಕ್ಕಂದರೆ ಮುಂಬೈಗೆ ಹೋಗ್ಬೇಕು, ಇಲ್ಲ ಬೆಂಗಳೂರು ಬರಬೇಕು. ಹೀಗಾಗಿ ಹುಬ್ಬಳ್ಳಿ ಮತ್ತು ಬೆಳಗಾಂ ಈ ಎರಡೂ ಏರ್ಪೋರ್ಟ್ಸನ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ ಹುಬ್ಬಳ್ಳಿ ಬೆಳಗಾವಿನಿಂದ ಇವತ್ತು ಸಹ ಮುಖಾಂತರ ಇವತ್ತು ವಿದೇಶಗಳಿಗೆ, ಅದು ಅಮೇರಿಕಾ ಇರ್ಬೋದು, ಯುರೋಪಿಯನ್ ರಾಷ್ಟ್ರ ಇರ್ಬೋದು, ದುಬೈ ಇರ್ಬೋದು, ಬೇರೆ ಬೇರೆ ದೇಶಗಳಿರ್ಬೋದು, ಆ ದೇಶಗಳಿಗೆ ಅಲ್ಲಿಂದ ಹೋಗಲಿಕ್ಕೆ ಇದು ಆಗಬೇಕು. ಆ ದಿಶೆಯಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಯಾವುದ್ರಿ ಆ ರಿಪೋರ್ಟ್ ಅವ್ರ ಸೈಟ್ ಫಿಸಿಬಿಲಿಟಿ ನಿಮಗೆ ಭಾಳ ಕ್ಲಿಯರಾಗಿ ಹೇಳ್ತೀನಿ. ಸೈಟ್ ಫಿಸಿಬಿಲಿಟಿ ಮತ್ತು ಇನ್ನಿತರ ಬಗ್ಗೆ ಅವ್ರು ಕೊಡ್ತಾರೆ ಅಷ್ಟೇ. ಅವ್ರ ರೋಲು ಇಲ್ಲಿ ಮಾಡಬೇಕು, ಅದು ಕೂಡ ಇದು ಫೈಟು ಸೂಟೇಬಲ್ ಅದೇ ಎಲ್ಲ ಅಷ್ಟೇ ಅವ್ರ ರೋಲು. ಅದು ಗೊತ್ತಿಲ್ಲ ನನಗೆ. ಅವರು ಬಹುಶಃ ಕೊಡ್ಬೋದು, ಒಂದು ತಿಂಗಳಲ್ಲಿ 15 ದಿವಸ ಕೊಡ್ಬೋದು. ಆಮೇಲೆ ನಾವು ಇದನ್ನು ಎಕ್ಸ್ಪರ್ಟ್ಸ್ಗೆ ವಹಿಸ್ತೀವಿ. ಲೈಕ್ KPMG ಇರ್ಬೋದು, ಬೇರೆ ದಿವಸ BCG ಇರ್ಬೋದು, ಅರ್ನ್ಸ್ಟ್ & ಯಂಗ್ ಇರ್ಬೋದು, ಈಗ ಯಾರು, ಅಥವಾ ಈ ಏರ್ಲೈನ್ ಇದಕ್ಕೆ ಯಾರು ನಿಮ್ಮ ಇದು ಯಾವುದಿದಲ್ಲ ಜೇವರ್ ಏರ್ಪೋರ್ಟ್ ಮಾಡಿದಾರಲ್ಲ ನೋಯ್ಡಾ, ಅವರು ನವಿ ಮುಂಬೈ ಏರ್ಪೋರ್ಟ್ ಈಗ ಇತ್ತೀಚೆಗೆ ಮಾಡಿದ್ದಾರೆ. ಇವು ಇತ್ತೀಚೆಗೆ 2 ಹೊಸ ಏರ್ಪೋರ್ಟ್ಸ್ ಬಂದಾರೆ. ಅಲ್ಲಿ ಆ ಕನ್ಸಲ್ಟೆನ್ಸ್ ಕೊಟ್ಟ ಮೇಲೆ ಅವರೆಲ್ಲ ಸ್ಟಡಿ ಮಾಡ್ತಾರೆ. ಪ್ಯಾಸೆಂಜರ್ ಲೋಡು, ಕಾರ್ಗೋ ಲೋಡು, ಸೂಟೇಬಿಲಿಟಿ, ಕನೆಕ್ಟಿವಿಟಿ, ಅದು ವಯಬಿಲಿಟಿ ಆಗ್ತದೆ ಇಲ್ಲೋ ಫೈನಾನ್ಷಿಯಲಿ. ಯಾಕಂದ್ರೆ ನಾಳೆ ಯಾರಿಗಾರೆ ನಾವು ಡೆವಲಪರ್ಗೆ ಬಂದು ಯಾವುದೇ ಸೈಟ್ ತೋರಿಸಲಿ, ಡೆವಲಪರ್ ನಾವು ಸೈಟ್ ಕೊಡ್ತೀವಿ, ನೀವು ಏರ್ಪೋರ್ಟ್ ಮಾಡೋದಿಲ್ಲ ಅವನು. ಅಲ್ಲಿ ಪ್ಯಾಸೆಂಜರ್ ಲೋಡ್ ಎಷ್ಟು ಬರ್ತದೆ, ಕಾರ್ಗೋ ಲೋಡ್ ಎಷ್ಟು ಬರ್ತದೆ, ಎಲ್ಲ ಅದು ಎಕನಾಮಿಕಲಿ ಅವ್ನು ವಯಬಲ್ ಆಗ್ತಿದ್ರೆ ಅವ್ನು ಬರ್ತಾನೆ, ಇಲ್ಲ ಬರೋದಿಲ್ಲ ಅವರು. ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟೇ ತೊಗೊಳ್ಳಿ ನಾವು, ಅವಾಗ ಯಾಕೆ ವಯಬಿಲಿಟಿ ಬರೋ ಸಲುವಾಗಿ ನಾವು 150 ಕಿಲೋಮೀಟರ್ವರೆಗೆ ನೋ ಸೆಕೆಂಡ್ ಏರ್ಪೋರ್ಟ್ ಅಂಥೇಳಿ ನಾವು ಅವ್ರಿಗೆ ವಯಬಿಲಿಟಿ ಬರೋ ಸಲುವಾಗಿ ಕೊಟ್ಟಿದ್ವಿ. ಅವಾಗ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಅರ್ಥ ಆಯ್ತಲ್ಲ ನಿಮಗೆ. ವಯಬಿಲಿಟಿ ಸಲುವಾಗಿ ಅವ್ರಿಗೆ 2033 ತನಕ ಎರಡನೇ ಏರ್ಪೋರ್ಟು 150 ಕಿಲೋಮೀಟರ್ ಬರಲ್ಲ ಅಂತೇಳಿ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಕೊಟ್ಟಿದ್ವಿ. ಹೀಗೆಲ್ಲ ಭಾಳಷ್ಟಿದೆ, ಅದಷ್ಟು ಸರಳವಾಗಿಲ್ಲ ಅದು. ಇದಲ್ಲದೆ ಏರ್ ಸ್ಪೇಸ್ ಇದೆ. ಏರ್ ಸ್ಪೇಸ್ ಈಗ ಒಂದು ಕಡೆ ನಮ್ಮ ಯಲಹಂಕ ಏರ್ ಬೇಸ್ದವ್ರದ್ದಿದೆ, ಇನ್ನೊಂದು ಕಡೆ HAL ಅವ್ರದ್ದು ಏರ್ ಸ್ಪೇಸ್ ಇದೆ. ಏರ್ ಸ್ಪೋರ್ಸು ಅದಕ್ಕೊಂದು ಏರ್ ಸ್ಪೇಸನ್ನು ನಾವು ಬರ್ಕೋಬೇಕಾದ್ರೆ ನಾವು ಮತ್ತೆ ಅಲ್ಲೊಂದು ಜಾಯಿಂಟ್ ಕಮಿಟಿ ಬರ್ತದೆ. ಆ ಜಾಯಿಂಟ್ ಕಮಿಟಿ ಮುಂದೆ ಹೋಗಬೇಕಾಗ್ತದೆ. ನಾನು ಇಷ್ಟೇ ಹೇಳ್ತೀನಿ, ನಾವು ಎಕ್ಸ್ಪರ್ಟ್ ಕಮಿಟಿಯನ್ನು, ಕನ್ಸಲ್ಟೆಂಟ್ಸ್ನ, DPRನ ವಯಬಿಲಿಟಿ ಸ್ಟಡಿ ಮಾಡಲಿಕ್ಕೆ ನಾವು ಕೊಡ್ತೀವಿ. ಅವ್ರು ಏನು ಕೊಡ್ತಾರೆ ಅವ್ರು ಕೊಟ್ಟು, ಅವರು ಸಿರಾದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಸಿರಾದಾಗ ಮಾಡೋಣಂತೆ, ಬಿಜಾಪುರದಲ್ಲಿ ಮಾಡ್ಬೇಕಾದ್ರೆ ಬಿಜಾಪುರದಲ್ಲಿ ಮಾಡೋಣಂತೆ, ಅಥವಾ ನೆಲಮಂಗಲ ಮಾಡೋಣ ಅಂದರೆ ನೆಲಮಂಗಲ ಮಾಡೋಣಂತೆ, ಕನಕಪುರ ಮಾಡೋಣ ಕನಕಪುರ ಮಾಡೋಣ. ಅದು ನೋಡಿಕೊಂಡು ಅಂತಿಮವಾಗಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಿರ್ಣಯ ಮಾಡ್ತಾರೆ. ಸ್ವಾಭಾವಿಕ ನೋಡಿ, ಏನಾಗಿದೆ ಗೊತ್ತಾ, ಈಗ ನನ್ನನ್ನು ಹಿಡ್ಕೊಂಡು ನಮ್ಮ ಪಾಪ ಅರವಿಂದ್ ಬೆಲ್ಲದವ್ರು ಹೇಳ್ತಿದ್ರು, ಭಾಳಷ್ಟು ಜನ ನಾವೆಲ್ಲ ಬೆಳಗಾವಿ ಹುಬ್ಬಳ್ಳಿಯಿಂದ ಆ ಕಡೆ ಚಿತ್ರದುರ್ಗ ಕಡೆ ಬರ್ತೀವಿ, ಆ ಕಡೆ ಏರ್ಪೋರ್ಟ್ ಆದರೆ ನಮಗೆಲ್ಲ ಅನುಕೂಲ ಆಗ್ತದೆ ಅಂಥೇಳಿ. ಸೊ ಆ ಕಡೆ ಏರ್ಪೋರ್ಟ್ ಅಂದರೆ ಅದು ಟುವರ್ಡ್ಸ್ ಎಲ್ಲಿ ನೆಲಮಂಗಲ ಬರ್ತದಲ್ಲ ಈಗ, ಅಥವಾ ಬಾಯಲ್ಲಿದೆಯಲ್ಲ, ಇದು ಆ ಕಡೆ ಜನಕ್ಕೆ. ನಾವು ಸಿರಾಗ್ ಮಾಡಬೇಕು ಅಂತಂದರೆ ಹಿರಿಯರಿದ್ದಾರೆ, ಜಯಚಂದ್ರ ಅವ್ರಿಗೆ ಗೌರವ ಕೊಡ್ತೇನೆ. ಸಿರಾಗ್ ಮಾಡಿದರೆ ಅದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲ್ಲ. ಅದು ಏನಾಗ್ತದೆ, ತುಮಕೂರು ಡಿಸ್ಟಿಕ್ ಏರ್ಪೋರ್ಟ್, ತುಮಕೂರು, ಶಿರಾ, ಚಿತ್ರದುರ್ಗ ಏರ್ಪೋರ್ಟ್ ಆಗ್ತದೆ. ಅವ್ರಿಗೆ ಅದನ್ನು ಹೇಳಿದ್ದೀನಿ, ತುಮಕೂರು, ಶಿರಾ, ಚಿತ್ರದುರ್ಗ ಏನಿದೆಯಲ್ಲ ಆ ಭಾಗಕ್ಕೆ ಒಂದು ಡಿಸ್ಟಿಕ್ ಏರ್ಪೋರ್ಟನ್ನು ಕೂಡ ಮಾಡೋಣ. ಇಟ್ ಟೇಕ್ಸ್ ಟೈಮ್. ನೋಡಿ, ಈಗ ನಮಗೆ ಸಫಿಷಿಯೆಂಟ್ ಟೈಮ್ ಇದೆ, 33 ತನಕ ಟೈಮ್ ಇದೆ. ಈಗ ನಾವು ಚಾಲೂ ಮಾಡಿದ್ದು ಅಡ್ವಾನ್ಸ್ ಆ್ಯಕ್ಷನ್. ಈಗ ಯಾಕಂದ್ರೆ ನಾವು 33 ಆದಮೇಲೆ ಅವಾಗ ಸ್ಟಾರ್ಟ್ ಮಾಡ್ಕೋದ್ರೆ 2040 ಹೋಗುತ್ತೆ. ಈ 2025 ಇದೆಲ್ಲ ಫೈನಲ್ ಆಗ್ಬೇಕಾದ್ರೆ 26 ಆಗುತ್ತೆ. ಮುಂದೆ ನಾವು ಅದನ್ನು ಅವಾರ್ಡ್ ಮಾಡಿ ಎಲ್ಲೋ ಮಾಡಿ ಫೈನಲೈಸ್ ಮಾಡಿ ಎಲ್ಲ ಮಾಡಬೇಕಂದ್ರೆ ಯಾರು ಪ್ರೈವೇಟ್ ಪ್ಲೇಯರ್ ಬಂದು ಅದನ್ನು ಇದು ತೊಗೊಂಡಾಗ ಅಲ್ಲಿ ನಾವು ಆ ಪ್ರೊಸೆಸ್ ಮಾಡಬೇಕಾಗ್ತದೆ. ಎಲ್ಲ ಮಾಡಿದ್ಮೇಲೆ ಇಟ್ ವಿಲ್ ಟೇಕ್ ಅಪ್ ಟು 2030 ಹತ್ರ ಬಂದುಬಿಡ್ತದೆ. ಅವಾಗ 2031, 32 ಬಂದುಬಿಡ್ತದೆ. ವಿಜಯಪುರದ್ದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಎನ್ವಿರಾನ್ಮೆಂಟ್ ಕೇಸ್ ಇದೆ, ಒಂದು ವಯಲೇಷನ್ಸ್ ಕೇಸ್ನಲ್ಲಿ ಒಂದು 245 ಕೇಸಸ್ ಒಬ್ಬರು NGO ಹಾಕಿದ್ದಾರೆ. ಆರ್ಡರ್ಸ್ ರಿಸರ್ವ್ ಮಾಡಿದ್ದಾರೆ. ಅದು ಬಹುಶಃ ಈ ತಿಂಗಳಲ್ಲಿ ಅದು ಆರ್ಡರ್ ಬಂದುಬಿಟ್ರೆ ಬಹುಶಃ ಮುಂದಿನ 6 ತಿಂಗಳಲ್ಲಿ ನಾವು ಏರ್ಪೋರ್ಟನ್ನು ಸ್ಟಾರ್ಟ್ ಮಾಡ್ಬೋದು. ಹಾಂ, ಫೈರ್ದು ಆಗಿದೆ ಅದು ಸರ್, ಫೈರ್ಸ್ ಕ್ಲಿಯರ್ ಆಗಿದೆ. ಈಗ ಓನ್ಲಿ ಎನ್ವಿರಾನ್ಮೆಂಟ್ ಇದನ್ನು ಒಬ್ಬರು ಪ್ರೈವೇಟ್ ಇದನ್ನು ನಮ್ಮದು ಒಂದೇ ಅಲ್ಲ, ಒಂದು 245 ಕೇಸಸನ್ನು ಹಾಕಿದ್ದಾರೆ ಅವರು. ಥ್ಯಾಂಕ್ ಯು. ಅಲ್ಲ, 2015 ಈಗ ಕೇಳ್ತಾ ಇದ್ದಾರೆ. 2015 ಹಿಂದೆಯೇ ಬಹುಶಃ ಅದಕ್ಕೆ ಒಮ್ಮೆ ನಿರ್ಣಯ ಆಗಿ ಹೋಗಿದೆ. ಅದು ಕರೆಕ್ಟಾ?
ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ ಸರ್, ಕರ್ನಾಟಕ ನಂಬರ್ 1 ಭ್ರಷ್ಟಾಚಾರದಲ್ಲಿ. ಅದು ರಾಯರೆಡ್ಡಿ ಅವರಿಗೆ ಕೇಳಬೇಕು, ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೆ ಏನೇನು ಮಾಹಿತಿ ಇದೆ ಅಂಥೇಳಿ ರಾಯರೆಡ್ಡಿ ಅವ್ರಿಗೆ ಕೇಳಬೇಕು. ಮತ್ತು ನನಗೆ ಅನ್ಸ್ಕೊಂಡು ಹಿಂದಾಳೆ ಉಲ್ಟಾನು ಹೊಡೆದಿದ್ದಾರೆ ಅಂತ ಕೇಳಿದ್ದೀನಿ ಹಿಂದಾಳೆ. ಆಮೇಲೆ ಬಿಜೆಪಿ ಜನಾಕ್ರೋಶ ಯಾತ್ರೆ ನಡುವೆ ಬಸವರಾಜ ರಾಯರೆಡ್ಡಿ ಹೇಳಿಕೆ ಅವ್ರಿಗೊಂದು ರೀತಿ ವ್ಯಾಪಾರ ಆಗಲಿಲ್ವಾ ಸರ್? ಅದು ಪಕ್ಷ ಗಮನಿಸ್ತದೆ. ಅದನ್ನು ಯಾರೂ ಪಕ್ಷಕ್ಕಿಂತ ದೊಡ್ಡವರಲ್ಲ ಏನ್ರಿ, ಯಾರೂ ಪಕ್ಷಕ್ಕಿಂತ ದೊಡ್ಡವರಲ್ಲ. ಪಕ್ಷದ ಇದು KPCC ಪ್ರೆಸಿಡೆಂಟರು, ಮುಖ್ಯಮಂತ್ರಿಗಳು, AICC ಅದನ್ನು ಗಮನಿಸ್ತದೆ. ಮತ್ತು ರಾಯರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ, ಅವರು ಯಾರು ಭ್ರಷ್ಟಾಚಾರ ಏನು ಅಂತಂದು ಅವ್ರಿಗೆ ಗೊತ್ತಿದ್ದರೆ ಲೆಟ್ ಹಿಮ್ ಟೆಲ್ ಓಪನ್ಲಿ. ಪಕ್ಷದಲ್ಲಿ ಇದ್ಕೊಂಡು ಈ ಥರ ಒಬ್ಬ ಹಿರಿಯ ಶಾಸಕರು ಅವರು ಮತ್ತು ಅತ್ಯಂತ ಬುದ್ಧಿವಂತರು ಬೇರೆ. ಮಂತ್ರಿಗಳ ಸಲಹೆಗಾರರು ಮತ್ತು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಿಬ್ಬರು ಪದೇ ಪದೇ ಸರ್ಕಾರದ ವಿರುದ್ಧ ಮಾತಾಡ್ತಾರೆ. ಅದಕ್ಕೆ ಕೇಳಬೇಕಪ್ಪ ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಅಂಥೇಳಿ. ಅಂದ್ರೆ ಏನೋ ಅಷ್ಟು ಸಮಸ್ಯೆ ಕಾಣಿಸ್ತಿದೆ ಅವ್ರಿಗೆ ಸರ್ಕಾರದಲ್ಲಿ ಆಗಿದೆ. ನನಗೆ ಗೊತ್ತಿಲ್ಲ, ಅದು ಪಕ್ಷ ನಿರ್ಣಯ ತಗೋತದೆ ಇದ್ರ ಬಗ್ಗೆ. ನಿಶ್ಚಿತವಾಗಿ ಮುಜುಗರ ಅನ್ನಿಸ್ತದೆ. ಈ ಥರ ಮಾತಾಡೋದು ಸರಿಯಲ್ಲ. ಮತ್ತು ಇವ್ರ ಮೇಲೆ ಇಂಥವ್ರ ಮೇಲೆ ಪಕ್ಷ ಕ್ರಮ ಕೈಗೊಳ್ತದೆ, ತಗೋತದೆ. ಯಾರೂ ಪಕ್ಷಕ್ಕೆ ದೊಡ್ಡವರಲ್ಲ. ನೋಬಡಿ ವಿಲ್ ಬಿ ಸ್ಪೇರ್ಡ್. ಭಾಳಷ್ಟು ಇದ್ದಾವೆ. ರಾಜಣ್ಣನಿಂದ ಹಿಡಿದು ಎಲ್ಲರವರೆಗೂ ಮಾತಾಡ್ಕೊ ಬಂದ್ರು. ಎಲ್ಲರ ಮೇಲೆ ಕ್ರಮ ಆಗ್ಬೇಕಿತ್ತು, ಯಾರ ಮೇಲೆ ಏನು ಆಗಿಲ್ಲ ಆಗ್ತದೆ. ದೇರ್ ಲಕ್ಕಿನ ದೇರ್ ನೈ ಆಗ್ತದೆ ಎಲ್ಲರ ಮೇಲೆ.